ಈ 2026ರಲ್ಲಿ ನಡೆಯುತ್ತಿರುವ ಈ ವರ್ಷದ ಮೊದಲ ಚಂದ್ರಗ್ರಹಣವು ಇದೇ ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತಿದೆ. ಈ ಬಾರಿಯ ಚಂದ್ರಗ್ರಹಣವು ಅತ್ಯಂತ ಭಯಂಕರವಾಗಿದ್ದು ನಮ್ಮ ಭಾರತದಲ್ಲಿ ಕಾಣಿಸುತ್ತದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಗೋಚರಿಸುತ್ತಿದ್ದು ಇದರ ಪ್ರಭಾವವು ಅಪಾರವಾಗಿದೆ. ಇದು ಕೇವಲ ಒಂದು ಭೌಗೋಳಿಕ ಕೌತುಕ ಘಟನೆಯಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ. ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಅಗತ್ಯವಾಗಿ ಪಾಲನೆ ಮಾಡಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಹಾಗೂ ಯಾವೆಲ್ಲ ರಾಶಿಗಳಿಗೆ ಯಾವ ರೀತಿಯಾಗಿ ಈ ಗ್ರಹಣದಿಂದಾಗಿ ಪ್ರಭಾವವು ಉಂಟಾಗಲಿದೆ ಅಂದರೆ ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಜೊತೆಗೆ ಕರ್ನಾಟಕದಲ್ಲಿ ಗ್ರಹಣ ಗೋಚರಿಸುವ ಸಮಯ ಯಾವಾಗ ಹಾಗೂ ಮಾರ್ಚ್ ತಿಂಗಳಿನಲ್ಲಿ ಯಾವ ದಿನಾಂಕದಂದು ಗ್ರಹಣ ಗೋಚರಿಸುತ್ತದೆ. ಈ ಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುತ್ತಿದ್ದು ಈ ವರ್ಷದಲ್ಲೇ ಮೊದಲನೇ ಗೋಚರಿಸುವ ಗ್ರಹಣವಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಸೂರ್ಯಗ್ರಹಣವು ನಡೆದಿದೆ. ಆದರೆ ಆ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇರುವ ಕಾರಣಕ್ಕಾಗಿ ಅದರ ಸೂತಕ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರಲಿಲ್ಲ. ಆದರೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತಿರುವ ಕಾರಣಕ್ಕಾಗಿ ಇದರ ಸೂತಕದ ಅವಧಿಯು ಭಾರತದಲ್ಲಿ ಮಾನ್ಯವಾಗಿರುತ್ತದೆ. ಅದಕ್ಕಾಗಿ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಚಂದ್ರಗ್ರಹಣದ ಸೂತಕವು ಇರಲಿದ್ದು ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಅಗತ್ಯವಾಗಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಚಂದ್ರಗ್ರಹಣವು ನಿಖರವಾಗಿ ಗೋಚರಿಸುವ ಸಮಯ ಮತ್ತು ದಿನಾಂಕ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದ್ದು ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬ ಗರ್ಭಿಣಿ ಇರುವ ಮಹಿಳೆಯರಿಗೂ ಹಾಗೂ ಅದೃಷ್ಟವಂತ ರಾಶಿ ಉಳ್ಳವರಿಗೆ ತಲುಪುವವರೆಗೂ ಶೇರ್ ಮಾಡಿ. ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವವರಾಗಿದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಈ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಮಾರ್ಚ್ 3, 2026ರಂದು ಸಂಭವಿಸುವ ಈ ಗ್ರಹಣವು ಕೇವಲ ಒಂದು ನೆರಳಿನಾಟವಲ್ಲ, ಇದು ವಿಜ್ಞಾನಿಗಳಿಗೆ ಒಂದು ಸಂಶೋಧನೆಯ ಹಬ್ಬ. ಬ್ಲಡ್ ಮೂನ್ ರಹಸ್ಯ. ಪೂರ್ಣ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನು ಸಂಪೂರ್ಣ ಕಪ್ಪಾಗುವ ಬದಲೇ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ. ಇದಕ್ಕೆ ಕಾರಣ ರೇಲಿ ಸ್ಕ್ಯಾಟರಿಂಗ್. ಭೂಮಿಯ ವಾತಾವರಣವು ಸೂರ್ಯನ ಬೆಳಕಿನಲ್ಲಿರುವ ನೀಲಿ ಬಣ್ಣವನ್ನು ಚದುರಿಸಿ ಕೇವಲ ಕೆಂಪು ಕಿರಣಗಳನ್ನು ಚಂದ್ರನ ಮೇಲೆ ಬೀಳುವಂತೆ ಮಾಡುತ್ತದೆ. ಗ್ರಹಣದ ಹಂತಗಳು. ಪೆನಂಬ್ರಲ್. ಭೂಮಿಯ ಮಸುಕಾದ ನೆರಳು ಚಂದ್ರನ ಮೇಲೆ ಬೀಳುವುದು. ಪಾರ್ಶ್ವಗ್ರಹಣ. ಚಂದ್ರನ ಒಂದು ಭಾಗ ಕಪ್ಪಾಗತೊಡಗುವುದು. ಪೂರ್ಣಗ್ರಹಣ. ಚಂದ್ರ ಸಂಪೂರ್ಣವಾಗಿ ಭೂಮಿಯ ದಟ್ಟವಾದ ನೆರಳಿನ ಒಳಗೆ ಇರುವುದು. ಗೋಚರತೆ. ಭಾರತದಲ್ಲಿ ಈ ಗ್ರಹಣವು ಚಂದ್ರೋದಯದ ಸಮಯದಲ್ಲಿ ಕಾಣಿಸುವುದರಿಂದ ಇದು ಗ್ರಸ್ತೋದಯ ಚಂದ್ರಗ್ರಹಣ ಎನ್ನಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ವಿಶ್ಲೇಷಣೆ. ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣವು ಸಿಂಹ ರಾಶಿ ಮತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಗ್ರಹಣಗಳ ಸ್ಥಿತಿ. ಗ್ರಹಣದ ಸಮಯದಲ್ಲಿ ಚಂದ್ರನು ಕೇತುವಿನೊಂದಿಗೆ ಯುತಿಯಲ್ಲಿರುತ್ತಾನೆ. ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಆಡಳಿತ ವರ್ಗದವರಿಗೆ ಈ ಗ್ರಹಣವು ಸವಾಲಿನ ಸಮಯವಾಗಿರಲಿದೆ. ಪೂರ್ವ ಫಾಲ್ಗುಣಿ ನಕ್ಷತ್ರದ ಪ್ರಭಾವ. ಈ ನಕ್ಷತ್ರದ ಅಧಿಪತಿ ಶುಕ್ರ. ಆದ್ದರಿಂದ ಕಲೆ, ಸೌಂದರ್ಯವರ್ಧಕ ಮತ್ತು ಮನರಂಜನಾ ಕ್ಷೇತ್ರಗಳ ಮೇಲೆ ಈ ಗ್ರಹಣವು ನಕಾರಾತ್ಮಕ ಅಥವಾ ದಿಢೀರ್ ಬದಲಾವಣೆಯ ಪ್ರಭಾವ ಬೀರಬಹುದು. ಸೂತಕ ಕಾಲದ ಗಣನೆ. ಚಂದ್ರಗ್ರಹಣಕ್ಕೆ 9 ಗಂಟೆ ಮುಂಚಿತವಾಗಿ ಸೂತಕ ಆರಂಭವಾಗುತ್ತದೆ. ಈ ಅವಧಿಯಲ್ಲಿ ಬ್ರಹ್ಮಾಂಡದಲ್ಲಿ ನಕಾರಾತ್ಮಕ ಅಲೆಗಳು ಹೆಚ್ಚಿರುತ್ತವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ದೇವಸ್ಥಾನದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಗರ್ಭಿಣಿಯರಿಗಾಗಿ ಸಂಪೂರ್ಣ ಮಾರ್ಗಸೂಚಿ. ಗರ್ಭಿಣಿಯರು ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಎಂಬುದು ಪುರಾತನ ನಂಬಿಕೆ. ಇದರ ಹಿಂದಿನ ಉದ್ದೇಶ ತಾಯಿ ಮತ್ತು ಮಗುವಿನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡುವುದು. ಕಿಟಕಿಗಳಿಗೆ ಅಡ್ಡಲಾಗಿ ಪರದೆ. ಗ್ರಹಣದ ಕಿರಣಗಳು ಮನೆಗೆ ಬರದಂತೆ ಕಿಟಕಿಗಳನ್ನು ದಪ್ಪನೆಯ ಪರದೆಗಳಿಂದ ಮುಚ್ಚಿ. ಲೋಹದ ವಸ್ತುಗಳ ನಿಷೇಧ. ಸೂಜಿ, ಕತ್ತರಿ, ಚಾಕು ಮಾತ್ರವಲ್ಲದೆ ಒಡವೆಗಳನ್ನು ಧರಿಸುವುದನ್ನು ಸಹ ಕೆಲವರು ಈ ಸಮಯದಲ್ಲಿ ತಪ್ಪಿಸುತ್ತಾರೆ. ಇದು ಏಕಾಗ್ರತೆ ಭಂಗವಾಗಬಾರದು ಎಂಬ ಕಾರಣಕ್ಕೂ ಇರಬಹುದು. ದರ್ಬೆ ಅಥವಾ ತುಳಸಿಯ ಬಳಕೆ. ಗ್ರಹಣದ ವಿಕಿರಣಗಳು ಆಹಾರವನ್ನು ಕಲುಷಿತಗೊಳಿಸುತ್ತವೆ ಎಂಬ ನಂಬಿಕೆ ಇದೆ. ದರ್ಬೆ ಅಥವಾ ತುಳಸಿ ಎಲೆಗಳು ನೈಸರ್ಗಿಕ ಶುದ್ಧೀಕರಣದ ಗುಣ ಹೊಂದಿರುವುದರಿಂದ ಅವುಗಳನ್ನು ಹಾಲಿನ ಪಾತ್ರೆ ಅಥವಾ ಕುಡಿಯುವ ನೀರಿನಲ್ಲಿ ಹಾಕಬೇಕು. ಜಪಿಸಬೇಕಾದ ಮಂತ್ರಗಳು. ಗರ್ಭಿಣಿಯರು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಸಂತಾನ ಗೋಪಾಲ ಮಂತ್ರವನ್ನು ಜಪಿಸುವುದು ಮಗುವಿನ ಬುದ್ಧಿಶಕ್ತಿ ಹೆಚ್ಚಿಸಲು ಸಹಕಾರಿ ಎನ್ನಲಾಗುತ್ತದೆ. ಗ್ರಹಣ ನಂತರದ ಸ್ನಾನ. ಗ್ರಹಣ ಮುಗಿದ ತಕ್ಷಣ ಗರ್ಭಿಣಿಯರು ತಲೆ ಸ್ನಾನ ಮಾಡಬೇಕು. ಇದು ದೇಹದ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಸಹಕಾರಿ.
12 ರಾಶಿಗಳ ವಿಸ್ತೃತ ಫಲಾಫಲಗಳು. ಮೇಷ, ಸಂಶೋಧನೆ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಒಳ್ಳೆಯದು, ಆದರೆ ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ಆತಂಕ ಎದುರಾಗಬಹುದು. ವೃಷಭ, ಸುಖ ಸೌಕರ್ಯಗಳಲ್ಲಿ ಕೊರತೆ ಕಂಡು ಬರಬಹುದು, ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಮನೆ ಬದಲಾವಣೆ ಈಗ ಬೇಡ. ಮಿಥುನ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಕಿರಿಯ ಸಹೋದರರಿಂದ ಸಹಾಯ ಸಿಗಲಿದೆ, ಉದ್ಯೋಗದಲ್ಲಿ ಬಡ್ತಿಯ ಸಾಧ್ಯತೆ ಇದೆ. ಕರ್ಕಾಟಕ, ಹಣಕಾಸಿನ ಹೂಡಿಕೆ ಮಾಡುವಾಗ ಎಚ್ಚರ, ಕಣ್ಣಿನ ಸಮಸ್ಯೆ ಅಥವಾ ಹಲ್ಲು ನೋವು ಕಾಣಿಸಿಕೊಳ್ಳಬಹುದು. ಕುಟುಂಬದಲ್ಲಿ ಶಾಂತಿ ಕಾಪಾಡಿ. ಈ ಗ್ರಹಣವು ಸಿಂಹರಾಶಿಯವರಿಗೆ ನಿಮ್ಮಲ್ಲಿ ಸಂಭವಿಸುವುದರಿಂದ ಆರೋಗ್ಯದ ಏರುಪೇರಾಗಬಹುದು. ಅತಿಯಾದ ಕೋಪ ಮತ್ತು ಗೊಂದಲಗಳಿಂದ ದೂರವಿರಿ. ಕನ್ಯಾ, ಹಳೆಯ ಸಾಲಗಳು ತೀರುತ್ತವೆ, ಆದರೆ ಗುಪ್ತ ಶತ್ರುಗಳ ಕಾಟವಿರಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ತುಲಾರಾಶಿ, ಆದಾಯದ ಹೊಸ ಮೂಲಗಳು ತೆರೆಯುತ್ತವೆ, ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸು ಸಿಗಲಿದೆ, ಆಸೆಗಳು ಈಡೇರುವ ಸಮಯ. ವೃಶ್ಚಿಕ ರಾಶಿ, ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ, ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದ ಮಾಡಬೇಡಿ, ಸಾಮಾಜಿಕ ಗೌರವ ಹೆಚ್ಚುತ್ತದೆ. ಧನಸ್ಸು ರಾಶಿ, ಭಾಗ್ಯೋದಯಕ್ಕೆ ಅಡೆತಡೆಗಳು ಬರಬಹುದು, ತಂದೆಯ ಆರೋಗ್ಯದ ಬಗ್ಗೆ ಗಮನವಿರಲಿ, ದೂರದ ಪ್ರಯಾಣವನ್ನು ಮುಂದೂಡುವುದು ಉತ್ತಮ. ಮಕರ, ಅಷ್ಟಮ ಗ್ರಹಣ, ವಾಹನ ಚಾಲನೆ ಮಾಡುವಾಗ ತುಂಬ ಎಚ್ಚರಿಕೆ ಇರಲಿ, ಅನಿರೀಕ್ಷಿತ ಧನಹಾನಿ ಅಥವಾ ವಿವಾದಗಳು ಎದುರಾಗಬಹುದು. ಕುಂಭ, ಜೀವನ ಸಂಗಾತಿಯೊಂದಿಗೆ ಮನಸ್ತಾಪ ಉಂಟಾಗಬಹುದು, ವ್ಯಾಪಾರದಲ್ಲಿ ಪಾಲುದಾರರ ನಂಬಿಕೆ ಕಳೆದುಕೊಳ್ಳಬೇಡಿ, ವ್ಯವಹಾರದಲ್ಲಿ ಮಂದಗತಿ ಇರಲಿದೆ. ಮೀನ, ನಿಮ್ಮ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ, ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಯ ನಿಮ್ಮದಾಗಲಿದೆ. ವಿಶೇಷ ಪರಿಹಾರ. ಎಲ್ಲ ರೀತಿಯ ರಾಶಿಯವರು ಮಾಡಬೇಕಾದ ಸಾಮಾನ್ಯ ಪರಿಹಾರ: ಗ್ರಹಣದ ಅವಧಿಯಲ್ಲಿ ಮೃತ್ಯುಂಜಯ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮ ಪಠಿಸುವುದು ಶ್ರೇಯಸ್ಕರ. ದಾನದ ಮಹತ್ವ. ಗ್ರಹಣದ ನಂತರ ಬಿಳಿ ಎಳ್ಳು, ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡುವುದು ದೋಷ ಪರಿಹಾರಕ್ಕೆ ದಾರಿ.